ಅದ್ದೂರಿಯಾಗಿ ನಡೆದ ಗಣರಾಜ್ಯೋತ್ಸವ ಹಾಗೂ ಸಂಗೊಳ್ಳಿ ರಾಯಣ್ಣ ಸ್ಮರಣೋತ್ಸವ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನಾದಂಥ ಶಾಲಾ ಕಾಲೇಜು ಸೇರಿದಂತೆ ಎಲ್ಲ ಸರ್ಕಾರಿ ಅರೆ ಸರ್ಕಾರಿ ಇಲಾಖೆಗಳಿಂದ ಅದ್ದೂರಿಯಾಗಿ ಗಣರಾಜ್ಯೋತ್ಸವ ಆಚರಿಸಲಾಯಿತು. ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪುಣ್ಯಭೂಮಿಯಾದ ನಂದಗಡದಲ್ಲಿ ರಾಯಣ್ಣ ಸ್ಮರಣೋತ್ಸವ ನಿಮಿತ್ತ ಗಡಿನಾಡು ಹಿತರಕ್ಷಣಾ ವೇದಿಕೆಯ ರಾಜು ಖಾತೆದಾರ ಅವರು ಗಡಿನಾಡು ಉತ್ಸವ ಆಯೋಜನೆ ಮಾಡಿ ರಸಮಂಜರಿ ಕಾರ್ಯಕ್ರಮ ನಡೆಸಿ ಕರ್ನಾಟಕದಂತ ಆಗಮಿಸಿದ ರಾಯಣ್ಣ ಭಕ್ತರನ್ನು ರಂಜಿಸಿದರು. ಬೈಲಹೊಂಗಲದ ಅಖಿಲ ಕರ್ನಾಟಕ ಸಂಗೊಳ್ಳಿ ರಾಯಣ್ಣ ಸ್ಮರಣೋತ್ಸವ ಸಮಿತಿಯಿಂದ ಕಳೆದ 25 ವರ್ಷಗಳಿಂದ ನಂದಗಡದ ರಾಯಣ್ಣ ಪುಣ್ಯಭೂಮಿಯಿಂದ ಜ್ಯೋತಿಯನ್ನು ಆರಂಭಿಸಿ ಕಿತ್ತೂರು ಹಾಗೂ ಸಂಗೊಳ್ಳಿ ಮಾರ್ಗವಾಗಿ ವ್ಯಾದ್ಯ ಮೇಳದೊಂದಿಗೆ ಬೈಲಹೊಂಗಲ ಚೆನ್ನಮ್ಮನ ಸಮಾಧಿಗೆ ತಲುಪಿ ಅದ್ದೂರಿಯಾಗಿ ಕಾರ್ಯಕ್ರಮ ಆಚರಣೆ ಮಾಡಿದರು. ಈ ಕಾರ್ಯಕ್ರಮಕ್ಕೆ ಸಾವಿರಾರು ಜನ ರಾಯಣ್ಣ ಭಕ್ತರು, ರಾಜಕೀಯ ಧುರೀಣರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಪ್ರತಿನಿಧಿ ನಾಗಪ್ಪ ಡುಮ್ನಹಳ್ಳಿ, 85 ನ್ಯೂಸ್ ಬಾಕ್ಸ್ ಕನ್ನಡ. ಮಹಾನ್ ನಾಯಕನ ಇವತ್ತು ಮಹೋತ್ತ ಒಂದು ಇದನ್ನು ನಾವು ಗಣರಾಜ್ಯೋತ್ಸವ ದಿವಸ ಇವತ್ತು ನಾವು ವಿಜೃಂಭಣೆಯಿಂದ ಮಾಡ್ತೀವಿ. ಇವತ್ತು ಆದರೂ ನಮಗೆ ದುಃಖದ ಸಂಗತಿ. ಆದರೆ ದೇಶದ ಎಲ್ಲ ವರ್ಗದ ಪ್ರಜೆಗಳು ಅವನು ಮನುಷ್ಯನವ್ರಿಗೆ ಇಟ್ಕೊಂಡು ಇವತ್ತು ವಿಶ್ವ ಕಂಡ ಮಹಾನ್ ನಾಯಕ ಅಂತ ಹೇಳಕ್ಕೆ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತಾನೆ. ಮತ್ತು ಇವತ್ತಿನ ದಿವಸ ಒಂದು ಸಂದೇಶ ಕೊಡ್ತಾನೆ ದೇಶಕ್ಕೆ ಮತ್ತು ರಾಜ್ಯಕ್ಕೆ. ಏನು ಕೆಂಪು ಪಿರಂಗಿಗಳ ಮಾತು ಕೇಳಿಕ್ಯಾರ, ಏನು ಬ್ರಿಟಿಷರು ಕೊಟ್ಟು ಹೋದಂಥ ಏನು ಜಮೀನು ಏನೈತಲ್ಲ ಇನ್ನೂ ಒಂದು 500 ಎಕರೆನ ಅದು ರಾಷ್ಟ್ರೀಯ ಉದ್ಯಾನವನ ಮಾಡ್ಬೇಕಂತ ಹೇಳ್ಯಾರ. ಇವತ್ತಿನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಇವತ್ತಿನ ದಿವಸನ ಹೇಳಕ್ಕೆ ಇಷ್ಟಪಡ್ತಾನೆ. ಇವತ್ತು ಒಳ್ಳೆಯ ದಿವಸ ಐತಿ. ದಯವಿಟ್ಟು ಅದನ್ನು ಈ ವಿಶ್ವ ಕಂಡ ಮಹಾನ್ ನಾಯಕನ ಒಂದು ಪ್ರತಿಮೆ ನಿರ್ಮಾಣ ಮಾಡಿ ಇಡೀ ದೇಶದ ಎಲ್ಲ ವರ್ಗದ ಪ್ರಜೆಗಳು ಒಂದು ಪ್ರವಾಸ ಉದ್ಯಮ ಕಡೆ ಆ ಕಡೆ ಬಂದು ವಿಶ್ರಾಂತಿ ಪಡೆದು ಪ್ರತಿಯೊಂದು ಅವರ ಮಕ್ಕಳ ಒಂದು ಮನುಷ್ಯನೊಳಗೆ ನಮ್ಮ ಸಂಗೊಳ್ಳಿ ರಾಯಣ್ಣ ಇರಲಿ ಅಂಥೇಳಿ ಇವತ್ತು ನಾನು ಆ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಅದನ್ನು ಮಾಡಲೇಬೇಕಂತೇಳಿ. ಯಾಕಂದ್ರೆ ಅಲ್ಲಿ ಇನ್ನು ಉಳಿದವ್ರು ರೈತರು ಉಳುಮೆ ಮಾಡಿದ್ದಾರೆ, ಇನ್ನು ಉಳಿದ ಜನ ಅದನ್ನು ಗಿಡಗಳು ಹೆಚ್ಚಿದ್ದಾರೆ. ಆದರೆ ಅಲ್ಲಿ ಭಾಳ ಅನ್ಯಾಯ ಮಾಡತ್ತಾರೆ. ಒಂದು ವೇಳೆ ಇದನ್ನು ಏನರ ರಾಷ್ಟ್ರೀಯ ಉದ್ಯಾನವನ ಮಾಡಿದ್ದ ಆದ್ರೆ ಸಂಗೊಳ್ಳಿ ರಾಯಣ್ಣ ಮತ್ತು ವೀರರಾಣಿ ಚೆನ್ನಮ್ಮ ಮಹಾನ್ ನಾಯಕರು ಏನದಾರಲ್ಲ ಇವರು ಎಲ್ಲರ ಆತ್ಮಕ್ಕೆ ಶಾಂತಿ ಸಿಗುವಂಥ ಕೆಲಸ ಆಕತಿ. ದಯವಿಟ್ಟು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ಇವತ್ತು ರಾಜ್ಯದಾಗ ಏನರ ಈ ರಾಯಣ್ಣ ಬೆಳಕಿಗೆ ಬರೋಕ್ಕೆ ಕಾರಣ 80% ತಾವು ಅದಿರಿ ಅಂತೇಳಿ ಇವತ್ತು ನಾನು ರಾಜ್ಯದ ಎಲ್ಲ ಪ್ರಜೆಗಳ ಪರವಾಗಿ ವಿನಂತಿ ಮಾಡ್ಕೊಂಡು ಹೇಳಕ್ಕೆ ಇಷ್ಟಪಡ್ತಾನೆ. ಇದನ್ನೂ ಒಂದು ನೀವು ಕಾರ್ಯ ಕೈಗೊಳ್ಳ್ರಿ. ನಿಜವಾಗಿ ಹೇಳ್ತಾನೆ, ಪ್ರತಿಯೊಬ್ಬರ ಆತ್ಮದಲ್ಲೂ ಸಂಗೊಳ್ಳಿ ರಾಯಣ್ಣ ಇರ್ತಾನೆ. ಅವ ಹಾಲು ಮತ್ತು ಸಮಾಜದವ್ರಿಗೆ ಅಷ್ಟೇ ಸೀಮಿತವಾದಂಥ ವ್ಯಕ್ತಿ ಅಲ್ಲ, ನಿಸ್ವಾರ್ಥ ಸೇವೆ ದೇಶದ ಸಂಬಂಧ ಮಾಡಿ ಇಡೀ ದೇಶದ ಪ್ರಜೆಗಳನ್ನ ನೆಮ್ಮದಿಯಲ್ಲಿ ಇಡುವಂಥ ವಾತಾವರಣ ಸೃಷ್ಟಿ ಮಾಡಿದಾನ. ಅಂಥ ನಾಯಕನ ನಾವು ನೆನೆಸ್ಕೊಂಡು ಪ್ರತಿಯೊಂದು ಪ್ರಜೆಗಳು ನ್ಯಾಯದ ಕಡೆ ಮುನ್ನುಗ್ಗುವಂತ ಹೋಗೋಣ ಅಂತೇಳಿ ಇವತ್ತು ನಾ ನಂದಗಡ ಪುಣ್ಯಭೂಮಿಯಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ನೇಗಿಲು ಹೋಗಿ ರೈತ ಸಂಘ ರಾಜ್ಯಾಧ್ಯಕ್ಷ ಹುತಾತ್ಮರಾಗಿ ಇಂದಿಗೆ 194 ವರ್ಷವಾಗಿದ್ದು ನಮ್ಮ ಅಖಿಲ ಕರ್ನಾಟಕ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸ್ಮರಣೋತ್ಸವ ಸಮಿತಿ ವತಿಯಿಂದ ಪ್ರತಿ ವರ್ಷ ಜನವರಿ 26ರಂದು ನಾವು ಬೈಲಹೊಂಗಲ ಪಟ್ಟಣ ಹಾಗೂ ಸುತ್ತಮುತ್ತ ತಾಲೂಕಿನ ಎಲ್ಲ ರಾಯಣ್ಣನ ಭಕ್ತರು ಸೇರಿ 25 ವರ್ಷದಿಂದ ರಾಯಣ್ಣ ಸಮಾಧಿಗೆ ಆಗಮಿಸಿ ರಾಯಣ್ಣನ ಸಮಾಧಿಗೆ ಪೂಜೆ ಸಲ್ಲಿಸಿ ಇಲ್ಲಿಂದ ರಾಯಣ್ಣನ ಆತ್ಮಜ್ಯೋತಿಯನ್ನು ತೆಗೆದುಕೊಂಡು ಬೈಲಹೊಂಗಲದ ಪಟ್ಟಣದಲ್ಲಿರುವಂಥ ಕಿತ್ತೂರು ಮಾತೆ ಚೆನ್ನಮ್ಮಾಜಿಯ ಸಮಾಧಿಗೆ ಅರ್ಪಣೆ ಮಾಡುವ ಕಾರ್ಯವನ್ನು 25 ವರ್ಷದಿಂದ ಮಾಡ್ಕೋತಾ ಬಂದಿದ್ದೀವಿ. ನಮ್ಮ ಬೈಲಹೊಂಗಲ ಜನರ ಸಹಾಯ ಸಹಕಾರದಿಂದ 25 ವರ್ಷದಿಂದ ಇದು ಯಶಸ್ವಿಯಾಗಿ ಸಾಗುತ್ತಿದ್ದು, ಈ ರಾಯಣ್ಣನ ಸಮಾಧಿಗೆ ಜನವರಿ 26ರಂದು ಇವಾಗ ಮುಂಚೆ ಬೆಳಗಾವಿ ಜಿಲ್ಲಾ ನಮ್ಮ ಬೈಲಹೊಂಗಲ ತಾಲೂಕು ಅಷ್ಟೇ ಜನ ಬರ್ತಿದ್ರು. ಇವಾಗ ಕರ್ನಾಟಕದ ಮೂಲೆ ಮೂಲೆಗಳಿಂದ ಜನ ಆಗಮಿಸುತ್ತಿದ್ದಾರೆ. ರಾಯಣ್ಣನ ವೈಭವ ಮೊದಲಿಗಿಂತ ಹೆಚ್ಚಾಗಿದೆ ಅಂತ ಹೇಳಕ್ಕೆ ನಮಗೆಲ್ಲ ಖುಷಿ ಆಗುತ್ತೆ. ಸರ್, ತಮ್ಮ ಹೆಸರು? ರಾಜು ಸೊಗಲ್.
ಏನು ಅಖಿಲ ಕರ್ನಾಟಕ ಕ್ರಾಂತಿವೀರ ಸಂಘಟನಾ ಸ್ಮರಣೋತ್ಸವ ಸಮಿತಿ ಅಧ್ಯಕ್ಷ.